ಹಾಯ್ ಹಲೋ, ನಾನಿವತ್ತು ಕಾಪು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವಿವಾಗ ಹಣ್ಣು ಕಾಯಿ ತೊಗೊಳ್ಳೋಣ ಅಂತೇಳಿ ಅಲ್ಲಿ ಬಂದ್ವಿ. ಹಣ್ಣು ಕಾಯಿ ತೊಗೊಂಡ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದು ದೇವಸ್ಥಾನ ಹೊರಗಡೆ ಎಷ್ಟು ಚಂದ ಉಂಟು. ಈ ದೇವಸ್ಥಾನ ಹೊರಗಡೆ ಎಷ್ಟು ಚಂದ ಉಂಟು ಬನ್ನಿ. ತುಂಬ ದೊಡ್ಡ ದೇವಸ್ಥಾನ ಇದು. ಇದು ಕಾಪು ಮಾರಿಯಮ್ಮ ದೇವಸ್ಥಾನ, ಮಾರಿಗುಡಿ ದೇವಸ್ಥಾನ. ಇಲ್ಲಿಗೆ ಬಂದಿದ್ದು ನಾವು. ನೋಡಿ ಎಷ್ಟು ಚಂದ, ತುಂಬ ದೊಡ್ಡ ದೇವಸ್ಥಾನ ಉಂಟು. ಇದು ಹೊಸದಾಗಿ ಆಗಿರೋದು ದೇವಸ್ಥಾನ. ನನಗೆ ಮತ್ತೆ ದೇವರನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ಲಿ, ಅಂದರೆ ಕ್ಯಾಮರಾ ಅಲೌಡ್ ಇಲ್ಲಲ್ಲ, ಹಾಗೆ ನನಗೆ ದೇವರನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ. ನಾನು ಹೊರಗಡೆ ತೋರಿಸ್ತಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಉಂಟು. ನೀವು ಒಮ್ಮೆ ಇಲ್ಲಿಗೆ ಬಂದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಷ್ಟು ಚಂದ ಉಂಟು ನಿಮಗೆ ಗೊತ್ತಾಗ್ತದೆ. ನಾವೆಲ್ಲ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಎಲ್ಲ ಮತ್ತೆ ಹೊರಗಡೆ ಬಂದು ನೋಡಿ ಎಷ್ಟು ತುಂಬ ದೊಡ್ಡ ಉಂಟು ಇದು ದೇವಸ್ಥಾನ. ಮತ್ತು ಇಲ್ಲಿ ಹಣ್ಣು ಕಾಯಿಗೆ ಅಂತ ಬುಟ್ಟಿ ಕೊಟ್ಟಿದ್ರಲ್ವ, ಅದನ್ನು ವಾಪಸ್ ಕೊಡೋಣ ಅಂತ ಹೇಳಿ ಬಂದ್ವಿ. ಆಮೇಲೆ ಹಣ್ಣು ಕಾಯಿನ ಒಂದು ಕವರಿಗೆ ಹಾಕಿ ಕೊಟ್ಟರು ನನಗೆ. ಮತ್ತು ಅಲ್ಲಿಂದ ನಾವು ಅಲ್ಲಿ ಸೀರೆ ಮೇಳ ಅಂತ ಆಗ್ತಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ನೋಡೋಣ ಹೇಗಿದೆ ಅಂತ ನೋಡೋಣ ಅಂತೇಳಿ ಅಲ್ಲಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಕೂಡ ಅವ್ರು ಸೀರೆನೆಲ್ಲ ಅಲ್ಲೇ ಮಾರಾಟ ಮಾಡ್ತಿದ್ರು. ನೋಡಿ ಎಷ್ಟು ಚಂದ ಉಂಟು. ಬುದ್ಧಂದು ಇತ್ತು, ಸ್ಟ್ಯಾಚು ಇತ್ತು. ಮತ್ತು ಇಲ್ಲಿ ನೋಡಿ ಸೀರೆ ಎಲ್ಲ ಮಾಡ್ತಾ ಇದ್ದಾರಲ್ಲ, ಸೀರೆ ಅವರೇ ಮಾಡ್ತಿದ್ದಾರೆ. ಮತ್ತು ಸೀರೆನೂ ಸಹ ಮಾಡ್ತಾಯಿದ್ರು. ಸರ ಆಗಿರಲಿ, ಮತ್ತು ಔಷಧಿಗಳಾಗಿರಲಿ, ಮತ್ತು ಹಪ್ಪಳ, ಸಂಡಿಗೆ ಆ ಥರದ್ದೆಲ್ಲ ಮಾರೋಕ್ಕೆ ಇಟ್ಟಿದ್ರು. ಮತ್ತು ಇಲ್ಲಿ ಚಾಕ್ಲೇಟು ಆಗಿರಲಿ, ಮಸಾಲ ಪದಾರ್ಥ ಯಾವುದು ತಗೊಂಡ್ರು 20 ರೂಪೀಸ್ ಅಷ್ಟೇ. ನೋಡಿ ಇಲ್ಲಿ ಚಾಕ್ಲೇಟ್ ಎಲ್ಲ ಎಷ್ಟು ಚಂದ ಉಂಟು, ಚಿಕ್ಕಿ ಚಾಕ್ಲೇಟು. ಮತ್ತು ಇಲ್ಲಿ ನೋಡಿ ಇದು ನೈಲ್ ಪಾಲಿಶು, ಮತ್ತು ಕ್ಲಿಪ್ ಆಗಿರಲಿ, ಇಯರಿಂಗ್ಸು ಆ ಥರದ್ದೆಲ್ಲ ಇತ್ತು. ಲಿಪ್ಸ್ಟಿಕ್ಕು ಆ ಥರದ್ದೆಲ್ಲ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು. ಮತ್ತು ಅಲ್ಲೆಲ್ಲ ನೋಡಿ ಇದು ಮಸಾಲ ಕಲ್ಲು. ಮತ್ತು ಅದನ್ನೆಲ್ಲ ನೋಡಿ ವಾಪಸ್ ಬಂದ್ವಿ. ಮತ್ತು ಇನ್ನೇನು ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೊರಟ್ವಿ. ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ. ನನಗಂತೂ ಇನ್ನೊಂದು ಸಲ ಹೋಗಬೇಕಂತ ಅನಿಸುತ್ತೆ, ಅಷ್ಟು ಚಂದ ಉಂಟು. ಓಕೆ, ನಾನು ಇನ್ನು ಮನೆಗೆ ಹೋಗಿ ಸಿಗ್ತೀನಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.